ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ನಾನಿವತ್ತು ನೋಡಿ ನನ್ನ ಮಗಳು ಫಂಕ್ಷನ್ಗೆ ಸ್ಯಾರಿ ತೊಗೊಂಬರೋಣ ಅಂತ ಟೌನ್ಗೆ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ಪೂಜೆ ಇನ್ನೇನು ಮಾಡೋಂಗಿಲ್ಲ ಫ್ರೆಂಡ್ಸ್. ಅವಳಿಗೂ ಸ್ನಾನ ಮಾಡಿಸಿ ಟಿಫನ್ ಎಲ್ಲ ಕೊಟ್ಟು ಅಡುಗೆ ಮಾಡಿಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ನಮ್ಮಮ್ಮನ ಕರ್ಕೊಂಡು ಟೌನ್ಗೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಬಟ್ಟೆ ಅಂಗಡೀಲಿ ಸೀರೆಗಳನ್ನ ನೋಡ್ತಾ ಇದ್ದೀವಿ. ನೋಡಿ, ಸೀರೆ ಅಂತೂ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದ್ವು ಫ್ರೆಂಡ್ಸ್. ಯಾವ್ದು ತೊಗೊಂಡ್ಲಿ ಯಾವ್ದು ಬಿಡಲಿ ಅಂತ ಕನ್ಫ್ಯೂಸ್ ಆಗ್ತಾಯಿತ್ತು. ನನ್ನ ಮಗಳು ಬೇರೆ ವಿಡಿಯೋ ಕಾಲ್ ಮಾಡಿಬಿಟ್ಟು ತೋರ್ಸಮ್ಮ, ಯಾವ್ದು ಬೇಕೋ ಅದು ತಗೋತೀನಿ ಅಂತಿದ್ಲು. ಆಮೇಲೆ ತೋರಿಸ್ತಾ ಇದ್ದೆ, ಇದನ್ನು ತೋರಿಸಿ ಅದನ್ನು ತೋರಿಸಿ ಅಂತ. ಅಂಗಡಿಯವರು ತುಂಬ ಚೆನ್ನಾಗಿ ತೋರಿಸ್ತಾಯಿದ್ರು. ಸ್ವಲ್ಪನೂ ಅವ್ರು ಕೋಪ ಮಾಡ್ಕೊತಾನೆ ಇರಲಿಲ್ಲ. ನನಗದು ಫಸ್ಟ್ ಸ್ಯಾರಿ ತುಂಬ ಇಷ್ಟ ಆಗಿತ್ತು. ಅಂದರೆ ಸ್ವಲ್ಪ ಕಾಸ್ಟ್ಲಿ ಇತ್ತದು. 5000 ಏನೋ ಹೇಳ್ತಾಯಿದ್ರು ಅದಕ್ಕೆ. ಅಷ್ಟೊಂದು ಕಾಸ್ಟ್ಲಿ ಬೇಡ, ಸುಮ್ಮನೆ ಇನ್ನೇನಿದೊಂದು ಫಂಕ್ಷನಿಗೆ ಉಟ್ಕೊಂಡ್ಬಿಟ್ಟು ತೊಗೊಳೋದಲ್ವ ಅಂತಂದು ನಾವು ಗೊತ್ತಲ್ಲ ನಿಮಗೆ, ನಾವು ಎಲ್ಲೋದ್ರೂ ಲೋ ಬಜೆಟೇ ನೋಡೋದು. ಹಂಗಾಗಿ ನೋಡಿ, ಇವೆರಡು ಸೀರೆ ಒಂದೇ ಥರದ್ದು ತುಂಬ ಚೆನ್ನಾಗಿದೆ ಅಂತ ತೋರಿಸ್ತಿದ್ರು. ಆಮೇಲೆ ಲಾಸ್ಟಲ್ಲಿ ಬೇಡ ಅಂತಂದು ಇದು 3000 ಡಿಸ್ಕೌಂಟ್ ಕಳೆದ್ಬಿಟ್ಟು ಇನ್ನೂ ಸ್ವಲ್ಪ ಕಡಿಮೆ ಆಯಿತು. 2500 ಆಫರ್ ಏನೋ ನಡೀತಾ ಇತ್ತು, 30% ಆಫರ್ ಅಂತ. ಹಂಗಾಗಿ ಇದನ್ನು ತೊಗೊಂಡೆ. ನನ್ನ ಮಗಳನ್ನು ವೀಡಿಯೋ ಕಾಲಲ್ಲಿ ತೋರಿಸೋದಕ್ಕೆ ಇದು ಚೆನ್ನಾಗಿದೆ ತೊಗೋ ಅಂತ ಹೇಳಿದ್ಲು. ಬಾರ್ಡರು, ಕಲರ್ ಕಾಂಬಿನೇಷನ್ನು ಎಲ್ಲ ತುಂಬ ಚೆನ್ನಾಗಿತ್ತು. ಬ್ಲೌಸು ಎಲ್ಲ ಚೆನ್ನಾಗಿತ್ತು. ಇದನ್ನು ತೊಗೊಂಡ್ಬಿಟ್ಟು ಮತ್ತೆ ಸೆಟ್ ಆರ್ಡ್ರ್ ಮಾಡೋಣ ಅಂತಂದು ಫ್ಯಾನ್ಸಿ ಸ್ಟೋರಿಗೆ ಬಂದುಬಿಟ್ಟು ಈ ಸೆಟ್ನ ನೋಡಿ ಚೆನ್ನಾಗಿದೆ ಅಂತ ಆರ್ಡ್ರ್ ಮಾಡಿ ಮನೆಗೆ ಬಂದ್ವಿ. ಮನೆಗೆ ಬಂದು ಇದು ನೆಕ್ಸ್ಟ್ ಡೇ ನೋಡಿ. ನೆಕ್ಸ್ಟ್ ಡೇ ಇವಾಗ ಸೂತ್ಕ ಕಳ್ಕೊಳೋದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ವ ಫ್ರೆಂಡ್ಸ್. ಹಂಗಾಗಿ ಧೂಳು ಹೊಡಿಯೋಕ್ಕೆ ಅಂತ ನಾನು ಒಬ್ಬಳೇ ಮತ್ತೆ ಸುಸ್ತಾಗ್ಬಿಡ್ತೀನಿ ಅಂದ್ಕೊಂಡು ನಮ್ಮ ಮನೆಯವರು ಒಬ್ರಿಗೆ ನಮ್ಮ ಮನೆಗೆ ಕೆಲ್ಸಕ್ಕೆ ಬರ್ತಾರೆ ಅಂಕಲು, ಅವ್ರಿಗೆ ಹೇಳಿದರು. ಅವರೆಲ್ಲ ಮೇಲ್ಗಡೆದು ಧೂಳ ಎಲ್ಲ ಕೊಟ್ಟರು ನನಗೆ. ನೀಟಾಗಿ ಯಾವ ಕೆಲಸ ಇದ್ರೂ ಅಷ್ಟೇ, ಇವು ಅಂಕಲ್ ಮಾತ್ರ ನಮ್ಮ ಮನೆಗೆ ಬಂದುಬಿಟ್ಟು ಎಲ್ಲ ಕೆಲಸ ಇದು ಅದು ಅನ್ನಲ್ಲ ಪಾಪ, ಎಲ್ಲ ಕೆಲಸನೂ ಮಾಡಿಕೊಡ್ತಾರೆ. ಹಂಗಾಗಿ ಇವರು ಅಟ್ಟದ ಮೇಗಳದು, ಅಂದರೆ ನಾವು ಅಟ್ಟಕ್ಕೆ ಕೊಬ್ಬರಿ ಎಲ್ಲ ಹಾಕ್ತೀವಲ್ಲ, ಜಾಸ್ತಿ ಧೂಳಿರುತ್ತೆ. ಹಳ್ಳಿ ಮನೆ ಅಂದರೆ ನಿಮಗೆ ಗೊತ್ತೇ ಇರುತ್ತಲ್ವ, ಕೊಬ್ಬರಿ ಹಾಕೋದ್ರಿಂದ ಇನ್ನೂ ಸಖತ್ತು ಧೂಳೆಲ್ಲ ಇರುತ್ತೆ. ಹಂಗಾಗಿ ನೀಟಾಗಿ ನೋಡಿ ಎಲ್ಲ ಅಟ್ಟದ ಮೇಲೆ ಹತ್ಬಿಟ್ಟು ಕೆಳಗಡೆದು ಅಟ್ಟದ ಮೇಗಳದು ಎಲ್ಲ ಧೂಳು ಕೊಟ್ಟರು. ನಾನು ಕೆಳಗಡೆ ಗುಡಿಸ್ಕೊಂಡ್ಬಿಟ್ಟು ನೀಟಾಗಿ ಎಲ್ಲ ಗೋಡೆಗಳು ಎಲ್ಲ ತೊಳ್ಕೊಂಡೆ. ಸ್ವಲ್ಪ ಶಾಂಪು ಹಾಕ್ಕೊಂಡು ಪೇಂಟ್ ಎಲ್ಲ ಮಾಡ್ಸೋಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್. ಇವಾಗ ಪೇಂಟ್ ಮಾಡಿಸ್ಬೇಕು ಅಂದರೆ ತುಂಬ ಖರ್ಚು ಬರುತ್ತೆ ಅಂದ್ಕೊಂಡು ಪೇಂಟ್ ಮಾಡಿಸ್ಲಿಲ್ಲ. ಹಂಗೆ ಗೋಡೆನೆಲ್ಲ ತೊಳ್ಕೊಂಬಿಟ್ಟೆ. ಅದು ವೈರ್ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದೆಲ್ಲ ರೆಡಿ ಮಾಡಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಧೂಳು ನಾವು ಅಟ್ಟದ ಮೇಲೆ ಎಲ್ಲ ಫಸ್ಟ್ ಹೊಡ್ಕೊಂಬಿಟ್ರು. ಆಮೇಲೆ ಕೆಳಗಡೆನೂ ಹಿಂಗೆ ಹೊಡ್ದು ಕೊಡ್ತಿದ್ದಾರೆ. ದಪ್ಪದೆಲ್ಲ ತೆಕ್ಕೊಟ್ರು. ನಾನು ಆಮೇಲೆ ಸಣ್ಣ ಧೂಳನ್ನೆಲ್ಲ ನೀಟಾಗಿ ಇನ್ನೊಂದು ಸಲ ಗುಡಿಸ್ಕೊಂಡು 1-2 ಸಲ ನೀಟಾಗಿ ಕಸ ಗುಡಿಸ್ಕೊಂಡು ಆಮೇಲೆ ನೆಲವ ಒರೆಸ್ಕೊಂಡ್ಬಿಟ್ಟೆ. ಇವರು ಬಂದು ಮಾಡಿಕೊಟ್ಟದ್ದು ನನಗೆ ತುಂಬ ಹೆಲ್ಪ್ ಆಯಿತು. ಇಲ್ಲ ಅಂದಿದ್ರೆ ನಾನು ಒಬ್ಬಳೇ ಎಷ್ಟು ಕಷ್ಟಪಡಬೇಕಿತ್ತು ಅಂದರೆ ಹೇಳೋಕ್ಕೆ ಆಗ್ತಾಯಿರಲಿಲ್ಲ. ಹಳ್ಳಿ ಮನೆ ವಾಸ ಇರೋರಿಗೆ ಗೊತ್ತು ಫ್ರೆಂಡ್ಸ್. ಟೌನಲ್ಲಂದರೆ ಮೋಲ್ಡ್ ಮನೆಗಳಿರ್ತವೆ, ಜಾಸ್ತಿ ಕಸ ಇರಲ್ಲ. ನಮ್ಮದು ಹಳ್ಳಿ ಮನೆ ಆಗಿರೋದ್ರಿಂದ ಅಟ್ಟ ಇರುತ್ತಲ್ವ, ಅಟ್ಟದ ಮೇಲೆ ಆಮೇಲೆ ತೋಟದ ಮನೆ ಆಗಿರೋದ್ರಿಂದ ತುಂಬ ಗಾಳಿ, ಒಳಗಡೆ ಜಾಸ್ತಿ ಗಾಳಿಗೆ ಧೂಳು ಸೇರ್ಕೊಂಡ್ಬಿಡುತ್ತೆ. ನಾವು 6 ತಿಂಗಳಿಗೆ ಒಂದು ಸಲ ಕ್ಲೀನ್ ಮಾಡ್ಕೊಂಡ್ಲಿ, 3 ತಿಂಗಳಿಗೆ ಒಂದು ಸಲ ಕ್ಲೀನ್ ಮಾಡ್ಕೊಂಡ್ಲಿ ಹಂಗೇ ಇರುತ್ತೆ. ಆ ಕಸ ಬಂದೇ ಬರುತ್ತೆ. ನಾವು ಇನ್ನು ಇವತ್ತು ಕ್ಲೀನ್ ಮಾಡ್ಕೊಂಡು ಮತ್ತೆ ನಾಳೆ ಅದೇ ಗುಡಿಸ್ಲಿ ಮತ್ತೆ ಅಷ್ಟೇ ಕಸ ಇರುತ್ತೆ. ಅದು ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ ಮಾತ್ರ. ನೋಡಿ ಎಲ್ಲ ನೀಟಾಗಿ ಗುಡಿಸ್ಬಿಟ್ಟು ಆ ಅಂಕಲು ಕ್ಲೀನಾಗಿ ಎಷ್ಟು ಚೆನ್ನಾಗಿ ಮಾಡಿಕೊಡ್ತಾರೆ ಅಂದರೆ ಒಂದು ಸ್ವಲ್ಪನೂ ಬೇಜಾರು ಮಾಡ್ಕೊಳಲ್ಲ. ಯಾವ ಕೆಲಸ ಹೇಳಿದ್ರೂ ಅಷ್ಟೇ ಖುಷಿಯಾಗಿ ಮತ್ತೆ ಮಾಡಿಕೊಡ್ತಾರೆ. ಈಗ ನೋಡಿ ಎಲ್ಲ ಕ್ಲೀನಾಗಿ ಎಲ್ಲೆಲ್ಲಿದೆ ಅವ್ರಿಗೆ ಸ್ವಲ್ಪ ಕಾಣಿಸಲ್ಲ ಅಂದ್ಕೊಂಡು ನಾನೆಲ್ಲ ತೋರಿಸ್ಬಿಟ್ಟು ಇಲ್ಲಿದೆ ನೋಡಿ, ಎಲ್ಲಿದೆ ನೋಡಿ ಅಂತ ತೋರಿಸ್ತಾ ಇದ್ದೀನಿ. ಅವರೆಲ್ಲ ಗುಡಿಸಿ ಕೊಡ್ತಾಯಿದ್ದಾರೆ. ಧೂಳಂತೂ ಎಲ್ಲ ಗುಡಿಸಿ ಆಯಿತು. ಫಸ್ಟ್ ಈ ಕಡೆ ದನಿನ ಕೊಟ್ಟಿಗೆಯಿಂದ ಬಚ್ಚಲ ಮನೆ ಎಲ್ಲ ಮುಗಿಸಿ ಹೋಗೋಣ ಅಂತ ಬಂದೆ. ಇದು ರಾಗಿ ತುಂಬಕ್ಕೆ ಅಂತ ಆವಾಗಿನ ಕಾಲದಲ್ಲಿ ಮಾಡಿ ಸಿಕ್ಕಿದ್ರು. ನಾವು ಇವಾಗ ರಾಗಿ ಬೆಳೆಯಲ್ಲ ಫ್ರೆಂಡ್ಸ್, ಮೊದಲೆಲ್ಲ ಬೆಳೀತಾಯಿದ್ರು. ನಮ್ಮ ಅತ್ತೆಯವ್ರ ತವ್ರ ಮನೆಯದು, ಅದು ನಮ್ಮದಲ್ಲ. ಅದನ್ನ ಮೇಲ್ಗಡೆ ಕಿಡು ಆದರೆ ಅಂತ ಅಂಕಲ್ಗೆ ಹೇಳ್ತಾಯಿದ್ದೆ. ಅವರು ಆಗಲ್ಲ, ಇವಾಗ ಒಬ್ರು ಎತ್ತಿ ಕೊಡಬೇಕು, ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ನಿಧಾನಕ್ಕೆ ಏಣಿ ಹಾಕ್ಕೊಂಡು ಇಡ್ತೀನಿ ಅಂತಂದು ಹಂಗೆ ಬೇರೆ ಕಡೆ ಇಡ್ತೀನಿ ಬಿಡು ಕಾಣಿಸ್ದಂಗೆ ಅಂತ ಎಲ್ಲ ಹೇಳ್ತಾಯಿದ್ರು. ನಾನು ಸರಿ ಬಿಡಿ ಹೋಗಲಿ ಅಂತಂದು ಆಮೇಲೆ ಧೂಳು ಹೊಡೆದ್ಬಿಟ್ಟು ಒಂದು ಕಡೆ ದನಿನ ಕೊಟ್ಟಿಗೆಯಲ್ಲಿ ಮೂಲೆಗೆ ಇಟ್ಬಿಡಿ ಕಾಣಿಸೋದಿಲ್ಲ ಅಂತ ಹೇಳಿ ಅವ್ರ ಹತ್ರ ಮಾತಾಡಿಕೊಂಡು ಧೂಳೆಲ್ಲ ಕ್ಲೀನ್ ಮಾಡ್ತಿದ್ರು. ಅವ್ರ ಜೊತೆ ಮಾತಾಡಿಕೊಂಡು ಟೀ ಕಾಫಿ ಎಲ್ಲ ಕ್ಲೀನಾಗಿ ಕೊಡ್ಕೊಂಬಿಟ್ಟು ಮಾತಾಡ್ಕೊಂಡು ಕೆಲಸ ಮಾಡಿದ್ರೆ ಅವರು ಬೇಜಾರು ಮಾಡ್ಕೊಳಲ್ಲ. ಒಳ್ಳೆ ಜೋಶಾಗೆ ನಗ್ತಾ ಕೆಲಸ ಮಾಡ್ತಾರೆ. ಹಂಗೇ ಮಾಡಬೇಕು. ಇಲ್ಲ ಅಂದರೆ ಮುಖ ಎಲ್ಲ ಸಿಡಿಸ್ಕೊಂಡು ಏನಾದರೂ ಸಿಟ್ಟು ಮಾಡಿದ್ವಿ ಅಂದರೆ ಕೆಲಸ ಮಾಡೋದೇ ಇಲ್ಲ, ಅವರು ಹೋಗ್ಬಿಡ್ತಾರೆ ಅಷ್ಟೇ.
ನಗ್ತಾ ನಗ್ತಾ ನೀವು ಅವರೇ ಹೇಳಿದ್ದೇ ಸರಿ ಅಂದ್ಕೊಂಡು ಅವ್ರನ್ನೇ ಹೊಗ್ಳ್ಕೊಂಡು ಹೋದರೆ ಮಾತ್ರ ಕರೆಕ್ಟಾಗಿ ಕೆಲಸ ಮಾಡ್ತಾರೆ. ಆ ಥರ ಈ ಅಂಕಲ್ಲು. ನೋಡಿ ಬಚ್ಚಲ ಮನೆ, ದನಿನ ಮನೆ ಮತ್ತು ನೀರು ಮನೆ ಇದೆರಡನ್ನೂ ಫುಲ್ ಎಲ್ಲ ಒಂದು ದಿವಸ ಗುಡಿಸ್ಕೊಂಡ್ವಿ. ಮತ್ತು ಆ ಕಡೆ ಹಾಲೆಲ್ಲ ಇನ್ನೊಂದು ದಿವಸ. ಆಮೇಲೆ ಅಷ್ಟರೊಳಗೆ ನಮ್ಮಮ್ಮ ಒಂದಿನ ಬಂದುಬಿಟ್ಟು ನೋಡಿ ಎಲ್ಲ ಪಾತ್ರೆಗಳು, ಬಾಕ್ಸ್ಗಳು, ಮನೇಲಿ ಏನೇನು ಸಾಮಾನಿದಾವೋ ಪ್ರತಿಯೊಂದು ತೊಳ್ಕೊಬೇಕು ನಾವು ಸೂತ್ಕ ಕಳ್ಕೊಳೋದಕ್ಕೆ. ಎಲ್ಲನೂ ಒಂದು ಕಡೆ ಬೆಳಗ್ಗೆ ಒಣಗ್ಸೋಕೆ ಇಟ್ಬಿಟ್ಟು ನಮ್ಮಮ್ಮ ತುಂಬಿಟ್ಟು ಹೋಗಿದ್ದಾರೆ ನೋಡಿ. ನಮ್ಮಮ್ಮನೂ ಬರೋಕ್ಕಾಗಲ್ಲ ಫ್ರೆಂಡ್ಸ್, ಯಾಕಂದರೆ ಮನೇಲಿ ಬಾಣ್ತಿ ನನ್ನ ತಂಗಿ. ಹಂಗಾಗಿ ನೋಡಿ ಸಾಮಾನು ಎಲ್ಲ ತರಿಸಿ ಹಾಕಿದ್ದಾರೆ ನಮ್ಮ ಮನೆಯವರು. ಅಡುಗೆ ಮನೆ ಪರಿಸ್ಥಿತಿ ಹೇಗಿದೆ ಅಂದರೆ ಯಪ್ಪ, ಇದನ್ನೆಲ್ಲ ಯಾವಾಗ ಕ್ಲೀನ್ ಮಾಡ್ಕೊಳೋದು ಅನಿಸ್ಬಿಟ್ಟಿದೆ. ಪಾತ್ರೆ ಒಂದು ಮಾತ್ರ ನಮ್ಮಮ್ಮ ಆ ಕಡೆಗೆ ಧೂಳೆಲ್ಲ ಆಗಿತ್ತು, ಅಲ್ಲಿಗೆಲ್ಲ ತೊಳೆದ್ಬಿಟ್ಟು ನೀಟಾಗಿ ಜೋಡಿಸಿಟ್ಟಿದ್ದಾರೆ. ಆಮೇಲೆ ನಾನೆಲ್ಲ ಸಾಮಾನು ಫಿಲ್ಲಪ್ ಮಾಡ್ಕೊಂಬಿಟ್ಟು ಶೆಲ್ಫೆಲ್ಲ ಒರೆಸ್ಕೊಂಬಿಟ್ಟು ಜೋಡಿಸ್ಕೊ ಅಂತ ನಮ್ಮಮ್ಮ ಒಂದಿನ ಬಂದುಬಿಟ್ಟು ಇದೆಲ್ಲ ಮಾಡಿಕೊಟ್ಟು ಹೋದರು. ಆ ಗ್ಯಾಪಲ್ಲಿ ನನಗೆ ಇದು ಬ್ಲೌಸ್ ಬೇರೆ ಅರ್ಜೆಂಟ್ ಇತ್ತು, ಬ್ಲೌಸ್ ಸ್ಟಿಚ್ ಮಾಡಬೇಕು ಅಂತ ಬೇರೆಯವ್ರದ್ದು ಕೊಟ್ಟಿದ್ದರು ಒಲೇನ ಅಂತಂದು. ಇದು ಬೇರೆ ನನಗೆ ಅರ್ಜೆಂಟ್ ಕೆಲಸ, ಅರ್ಜೆಂಟ್ ಬೇಕೇ ಬೇಕು ಅಂದರು. ಆ ಗ್ಯಾಪಲ್ಲಿ ಇದೊಂದು ಬ್ಲೌಸ್ ಸ್ಟಿಚ್ ಮಾಡಿದೆ. ನನ್ನ ಮಗಳು ಸುಮ್ಮನಿರಲ್ಲ ಫ್ರೆಂಡ್ಸ್, ಮಲಗಲ್ಲ, ಯಾವಾಗಲೂ ಬೇಜಾರು ಅಂತಿದ್ಲು. ಅವಳಿಗೆ ದಾರದ ಬಾಕ್ಸ್ ಎಲ್ಲ ಗಲೀಜಾಗಿತ್ತು, ಇದನ್ನು ಕ್ಲೀನ್ ಮಾಡಿಬಿಡು, ನೀಟಾಗಿ ಜೋಡಿಸು ಅಂತ ಹೇಳಿದೆ. ಎಲ್ಲ ಕ್ಲೀನಾಗಿ ದಾರನೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಜೋಡಿಸ್ತಾ ಇದ್ದಾಳೆ ನೋಡಿ. ಎಷ್ಟೇ ನೀಟಾಗಿ ಕ್ಲೀನ್ ಮಾಡಿಟ್ರು ಆ ದಾರಗಳು ಹಂಗೇನೆ ಹತ್ಲಾಗಿತ್ಲಾಗ ಹೋಗಿ ಬಿಚ್ಕೊಂಡ್ಬಿಟ್ಟು ಮತ್ತೆ ಕಚ್ಚಿ ಪಿಚ್ಚಿ ಆಗೇ ಬಿಡ್ತವೆ. ಹಂಗೆಲ್ಲ ನೀಟಾಗಿ ಮಾಡು ಅಂತ ಹೇಳಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ನಾನಿವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಅವಳದು ಹಾಫ್ ಸ್ಯಾರಿ ಫಂಕ್ಷನ್ಗೆ ಏನೇನು ತೊಗೊಂಬಂದಿದ್ದೀನಿ ಅಂತ ತೋರಿಸ್ತೀನಿ. ಈ ಪ್ರೋಗ್ರಾಮ್ ಏನು ಜೋರಾಗಿ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಹಾಫ್ ಸ್ಯಾರಿ ಫಂಕ್ಷನ್ ಅಂತ ಏನು ಗ್ರ್ಯಾಂಡಾಗಿ ಮಾಡ್ತಾ ಇಲ್ಲ. ಸುಮ್ಮನೆ ಒಂದು ದಿನ ಸೂತ್ಕ ಕಳ್ಕೊಂಡ್ಬಿಟ್ಟು ಸ್ಕೂಲಿಗೆ ಕಳಿಸ್ಬೇಕಲ್ಲ, ಹಂಗಾಗಿ ಸೂತ್ಕ ಕಳ್ಕೊಳ್ಳೋ ದಿನವೇ ಈ ಹೊಸ್ಕೆ ಟೈಪು ಕೂರಿಸ್ಬಿಟ್ಟು ಎಬ್ಸೋಣ ಅಂದ್ಕೊಂಡು ನಮಗೆ ಬೇಕಾದವರು ಹತ್ರದ ನೆಂಟ್ರಿಸ್ಟಿಗೆ ಮಾತ್ರ ಹೇಳ್ಕೊಂಡು ಈ ಫಂಕ್ಷನ್ ಮಾಡ್ತಾಯಿದ್ದೀವಿ. ಜೋರಾಗೇನು ಹೊಸ್ಕೆ ಥರ ಫಂಕ್ಷನ್, ಹಾಫ್ ಸ್ಯಾರಿ ಫಂಕ್ಷನ್ ಅಂತ ಗ್ರ್ಯಾಂಡಾಗಿ ಏನು ಮಾಡ್ತಾಯಿಲ್ಲ. ತಕ್ಕ ಮಟ್ಟಿಗೆ ಮನೆ ಮಟ್ಟಿಗೆ ಮಾತ್ರ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀವಿ. ಅದಕ್ಕೆ ಏನೆಲ್ಲ ತೊಗೊಂಬಂದಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಮೊದಲಿಗೆ ಮೇಕಪ್ ಐಟಮ್ಗಳು ಏನೇನು ತಂದಿದ್ದೀನಿ ಅಂತ ತೋರಿಸ್ತಾಯಿದ್ದೀನಿ. ನಿಜ ಹೇಳ್ತೀನಿ ಫ್ರೆಂಡ್ಸ್, ನನ್ನ ಲೈಫಲ್ಲೇ ನಾನು ಮೇಕಪ್ ಐಟಮ್ ಎಲ್ಲ ತಂದಿಲ್ಲ. ಇವಾಗ ಫಂಕ್ಷನಿಗೆ ಬೇಕಂತ ತೊಗೊಂಬಂದಿದ್ದೀನಿ. ಅದು ನನ್ನ ಮಗಳು ಏನೇನು ಬೇಕು ಅಂತ ಲಿಸ್ಟ್ ಮಾಡಿಕೊಟ್ಟಿದ್ಲು, ಅದನ್ನೆಲ್ಲ ತೊಗೊಂಬಂದಿದ್ದೀನಿ ಅಷ್ಟೇ. ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಬನ್ನಿ ಏನೇನು ಅಂತ ತೋರಿಸ್ತೀನಿ. ಫಸ್ಟ್ ಎಲ್ಲ ತೆಕ್ಕೊಂಬಿಡ್ತೀನಿ, ಕವರ್ ಸೌಂಡ್ ಆಗುತ್ತೆ, ಆಮೇಲೆ ತೋರಿಸ್ತೀನಿ. ಓಕೆನಾ? ಫಸ್ಟಿಗೆ ಮೆಹಂದಿ ಫ್ರೆಂಡ್ಸ್, ಇದು ಕೈಗೆ ಮೆಹಂದಿ ತಗೊಂಬಂದಿದ್ದೀನಿ. ಆಮೇಲೆ ಲಿಪ್ ಬಾಂಬು ಡ್ಯಾಸ್ಲರ್ದೇ ಎಲ್ಲ ತಂದಿರೋ. ಮೊದಲಿಗೆ ನೋಡಿ ಪಾಂಡ್ಸ್ ಮಾಯ್ಶ್ಚರೈಸರ್, ಇದನ್ನ ಫಸ್ಟ್ ಮೇಕಪ್ ಹಾಕೋಕೆ ಮುಂಚೆನೇ ಇದು ಹಾಕ್ಬೇಕಂತೆ. ಹಂಗಾಗಿ ಈ ಕ್ರೀಮು ಫಸ್ಟ್ ತೊಗೊಂಬಂದಿದ್ದೀನಿ, ಪಾಂಡ್ಸ್ ಮಾಯ್ಶ್ಚರೈಸರು. ಕಾಣಿಸ್ತಾ ಇದೆಯಾ? ನೆಕ್ಸ್ಟು ಫೌಂಡೇಶನು, ಡ್ಯಾಸ್ಲರ್ ಅವ್ರದ್ದು ಫೌಂಡೇಶನು. ಸ್ಕಿನ್ನಿಗೆ ಯಾವ ಟೈಪ್ ಸೆಟ್ ಆಗುತ್ತೆ ಅಂತ ಅಂಗಡಿಲಿ ನೋಡ್ಬಿಟ್ಟು ಕೊಟ್ಟಿದ್ದಾರೆ. ಡ್ಯಾಸ್ಲರ್ ಅವ್ರದ್ದು ಫೌಂಡೇಶನ್ ಕ್ರೀಮು. ನೆಕ್ಸ್ಟು ಫೌಂಡೇಶನ್ ಆದಮೇಲೆ ಇದೆಲ್ಲ ಹಾಕೋಕ್ಕೆ ಮುಂಚೆನೇ ಇದು ಪ್ರೈಮರ್ ಹಾಕ್ಬೇಕಂತೆ. ಡ್ಯಾಸ್ಲರ್ ಅವ್ರದ್ದೇ ಪ್ರೈಮರ್. ಇದು ಚಿಕ್ಕ ಬಾಟಲ್ ಕಾಂಪ್ಯಾಕ್ಟ್ ಪೌಡರ್ ಜೊತೆಗೇ ಬೈ 1 get 1 ಫ್ರೀ ಅಂತ ಬಂದಿದೆ ಇದ್ರ ಜೊತೆನೇ. ಆಮೇಲೆ ನೋಡಿ ಡ್ಯಾಸ್ಲರ್ ಅವ್ರದ್ದೇ ಕಾಂಪ್ಯಾಕ್ಟ್ ಇದು ಕಾಂಪ್ಯಾಕ್ಟ್ ಪೌಡರು. ಇದ್ರ ಜೊತೆ ಇದು ಫ್ರೀ, ಈ ಪೌಡರ್ ಜೊತೆ ಈ ಪ್ರೈಮರ್ ಫ್ರೀ ಇದರಲ್ಲೇ ಬಂದಿದೆ. ಇದು ಫುಲ್ ಬಾಕ್ಸ್ ಸೆಟ್. ಇದು ಎಷ್ಟು ತೊಗೊಂಡಿದ್ದಾರೆ ಅಂದರೆ ಇದಕ್ಕೆ 300 ತಗೊಂಡಿದ್ದಾರೆ, 299 ಇದೆರಡರಿಂದ. ಓಕೆನಾ? ಇದಾಯ್ತಾ? ನೆಕ್ಸ್ಟು ಲಿಪ್ಟಿಕ್ಕು, ಇದು ಅಷ್ಟೇ ಡ್ಯಾಸ್ಲರ್ ಅವ್ರದ್ದೇನೆ ಲಿಪ್ಟಿಕ್ಕು, ರೆಡ್ ಕಲರು. ಆಮೇಲೆ ಅದ್ರ ಜೊತೆ ಮತ್ತೆ ಬೈ 1 get 1 ಫ್ರೀ ಅಂತ ಲಿಪ್ ಲೈನರ್ ಕೊಟ್ಟಿದ್ದಾರೆ ನೋಡಿ. ಲಿಪ್ ಲೈನರು ಇದ್ರ ಜೊತೆನೇ ಬಂದಿದೆ. ಇದು ಲಿಪ್ಟಿಕ್ ಜೊತೆ ಲಿಪ್ ಲೈನರು. ಇದಕ್ಕೂ ಎಷ್ಟು ತೊಗೊಂಡಿದ್ದಾರೆ ಅಂದರೆ, ಒಂದು ನಿಮಿಷ, 399 ಕಾಣಿಸ್ತಾ ಇದೆಯಾ? 399 ತೊಗೊಂಡಿದ್ದಾರೆ. ಇದೆರಡರಿಂದ 399. ಆಮೇಲೆ ಐಬ್ರೋ ಪೆನ್ಸಿಲ್, ಇದು ಡ್ಯಾಸ್ಲರ್ ಅವ್ರದ್ದೇನೆ ಐಬ್ರೋ ಪೆನ್ಸಿಲ್. ಇನ್ನೂ ಓಪನ್ ಮಾಡಿಲ್ಲ, ತಂದಿರೋದು ತೋರಿಸ್ತಾ ಇದ್ದೀನಿ ಅಷ್ಟೇ. ಐಬ್ರೋ ಪೆನ್ಸಿಲು ಡ್ಯಾಸ್ಲರ್ ಅವ್ರದ್ದೇನೆ. ಇದು ಸ್ಟ್ರಾಬೆರಿದು ಲಿಪ್ ಬಾಮು, ಕಾಣಿಸ್ತಾ ಇದೆಯಾ? ಲಿಪ್ ಬಾಮು. ಆಮೇಲೆ ಒಂದು ಮೆಹಂದಿ, ಅವಳಿಗೆ ಮೆಹಂದಿ ಹಾಕೋಕ್ಕೆ ಅಂತ ಮೆಹಂದಿ. ಆಮೇಲೆ ನೈಲ್ ಪಾಲಿಶು,
ಲೈಟ್ ಕಲರೇ ಅವಳು ಇಷ್ಟಪಡೋದು, ಹಂಗಾಗಿ ಲೈಟ್ ಕಲರ್ ತೊಗೊಂಬಂದಿದ್ದೀನಿ. ಇದು ಅಷ್ಟೇ ಡ್ಯಾಸ್ಲರ್ ಅವ್ರದ್ದೇ, ಎಲ್ಲ ಕಂಪ್ನಿನೂ ಡ್ಯಾಸ್ಲರ್ ಅವ್ರದ್ದೇ ತಂದಿರೋದು. ನೈಲ್ ಪಾಲಿಶು ಕಾಣಿಸ್ತಾ ಇದೆಯಾ ಡ್ಯಾಸ್ಲರ್ ಅಂತ? ಕಾಣಿಸ್ತಾ ಇದೆ ಅನಿಸುತ್ತೆ ಬಿಡಿ, ಓಕೆನಾ. ಆಮೇಲೆ ಹೂವು ಏನಾದರೂ ಮುಡ್ಸೋಕ್ಕೆ ಹೇರ್ ಪಿನ್ ಚಿಕ್ಕದು ಸುಜಾತ ಹೇರ್ ಪಿನ್ ತೊಗೊಂಡಿದ್ದೀನಿ. ಆಮೇಲೆ ಒಂದು ಸೇಫ್ಟಿ ಪಿನ್ ತಂದಿದ್ದೀನಿ, ಒಂದು ಕೊಚ್ಚ ಅವಳಿಗೆ ಸ್ಯಾರಿ ಗಿರಿ ಹಾಕಿದರೆ ಬೇಕಲ್ಲ ಅಂತಂದು ಸೇಫ್ಟಿ ಪಿನ್ ಇತ್ತು, ಅಂದರೆ ಇರಲಿ ಅಂತ ಒಂದು ಸೆಟ್ ತೊಗೊಂಬಂದಿದ್ದೀನಿ. ಆಮೇಲೆ ಸ್ಟಿಕ್ಕರು ಅವಳಿಗೆ ತುಂಬ ದೊಡ್ಡದು ಇಷ್ಟ ಆಗಲ್ಲ ಫ್ರೆಂಡ್ಸ್, ಹಂಗಾಗಿ ಒಂದು ಮೀಡಿಯಮ್ ಫೋಟೋಕ್ಕೆಲ್ಲ ಚೆನ್ನಾಗಿ ಬರಲಿ ಅಂತ ಒಂದು ಮೀಡಿಯಮಾಗಿ ಸ್ಟಿಕ್ಕರ್ ತೊಗೊಂಬಂದಿದ್ದೀನಿ. ನೆಕ್ಸ್ಟು ಬ್ಯಾಂಗಲ್ಲು, ಸ್ಯಾರಿ ಮ್ಯಾಚಿಂಗಿಗೆ ಅಂತ ಮೆಟಲ್ಸಲ್ಲಿ ಬ್ಯಾಂಗಲ್ ತಂದಿದ್ದೀನಿ. 90 ರುಪೀಸ್ ಇದು, 2 ಡಜನ್ ಬರುತ್ತೆ. ಕಲರ್ ಸ್ಯಾರಿ ಇದೇ ಕಲರ್ ಆಗಿರೋದ್ರಿಂದ 2 ಮಿಕ್ಸ್ ಮ್ಯಾಚ್ ಮಾಡ್ಕೊಳೋಕ್ಕೆ 4 ಡಜನ್ ಬಳೆ ತೊಗೊಂಬಂದಿದ್ದೀನಿ. ಹಾಕಿದಾಗ ತೋರಿಸ್ತೀನಿ ನೋಡಿ. ಒಂದು ಸೆಟ್ ಸಿಕ್ತು, ಅದಕ್ಕೆ ಇದು ತೊಗೊಂಬಂದಿದ್ದೀನಿ. ಬಳೆ ಚೆನ್ನಾಗಿದೆಯಾ? ಇನ್ನೊಂದು ಏನಂದರೆ ಫ್ರೆಂಡ್ಸ್, ಇಷ್ಟು ತೊಗೊಂಡಿರೋತ್ತಿಗೆ ಈ ಗಬ್ಬು ಕಲರು ನೈಲ್ ಪಾಲಿಶ್ನ ಫ್ರೀ ಕೊಟ್ಟಿದ್ದಾರೆ. ಇದು ಯಾರಾದರೂ ಹಚ್ಕೊಂಡ್ರೆ ಏನಪ್ಪ ಇವ್ರಿಗೆ ಜಾಂಡೀಸ್ ಇದೇನೋ ನಂಗೆ ಕಾಣಿಸುತ್ತೆ, ಎಲ್ಲ ಕಲರ್ ಕೊಟ್ಬಿಟ್ಟಿದ್ದಾರೆ, ಒಂಚೂರು ಚೆನ್ನಾಗಿಲ್ಲ. ಯಾರಾದರೂ ಮಕ್ಕಳು ಬಂದರೆ ಕೊಡ್ಬೇಕು ಇದನ್ನು. ನೆಕ್ಸ್ಟು ಮೇಕಪ್ ಐಟಮ್ಸ್ ತಂದಿರೋದು ಇಷ್ಟು. ನೆಕ್ಸ್ಟು ಸ್ಯಾರಿ ಯಾವ್ದು ತಂದಿದ್ದೀನಿ ಅಂತ ತೋರಿಸ್ತೀನಿ. ಅಮೌಂಟು ಇದೆಲ್ಲದರಿಂದ 1000 ರುಪೀಸ್ ಆಯಿತು ಫ್ರೆಂಡ್ಸ್. ಇದು ಇಷ್ಟು ಇದರಿಂದನೂ 1000 ರುಪೀಸ್ ಆಯಿತು. ಆಫ್ ಮಾಡು. ಈ ಥರ ಇದೆ ನೋಡಿ ಡಿಸೈನು, ಕಾಣಿಸ್ತಾ ಇದೆಯಾ ನೋಡಿ? ಈ ಥರ ಬ್ಯಾಕ್ ಇದೆ, ಫ್ರಂಟ್ ಈ ಥರ ಇದೆ. ಹಾಕೊಂಡಾಗ ತೋರಿಸ್ತೀನಿ. ಇದಕ್ಕೆ ದುಪ್ಪಟ ಬಂದಿಲ್ಲ ಫ್ರೆಂಡ್ಸ್, ಸ್ಯಾರಿಲಿ ಹೊಲಿಸಿರೋದ್ರಿಂದ ದುಪ್ಪಟ ಸಪ್ರೇಟ್ ಈ ಥರ ತೊಗೊಂಡಿದ್ದೀನಿ ನೋಡಿ. ಈ ದುಪ್ಪಟಗೆ 800 ಆಯಿತು ಫ್ರೆಂಡ್ಸ್. ದುಪ್ಪಟ ಚೆನ್ನಾಗಿದೆ, ಶೈನಿಂಗಲ್ಲಿ ಕ್ವಾಲಿಟಿ ಚೆನ್ನಾಗಿದೆ ಅಂತ 800 ರುಪೀಸು. 2.5 ಮೀಟರ್, 2.5 ಮೀಟರ್ ಬಂದಿದೆ ಇದು ದುಪ್ಪಟ. ಇದಕ್ಕೆ ಹಾಕಿದಾಗ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಇವತ್ತು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿಬಿಟ್ಟು ನನಗೆ ಸಪೋರ್ಟ್ ಮಾಡಿ, ನನಗೇನು ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟೊತ್ತಿಂದ ನನ್ನ ವೀಡಿಯೋನ ನೋಡೋಕ್ಕೆ ತುಂಬ ಧನ್ಯವಾದಗಳು.